ಆಮೇಲೆ ಗುಲ್ಬರ್ಗ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂದುಗಡೆ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಲೇಬೇಕು ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಬಹಳ ಗಟ್ಟಿ ಧ್ವನಿಯನ್ನು ಎತ್ತಿದ್ದೇನೆ. ಅಂಬಿಗರ ಚೌಡಯ್ಯನಿಗೆ ಬಹಳ ಗಟ್ಟಿ ಧ್ವನಿ. ಬೇರೆ ಬೇರೆ ಶರಣರ ಮೂರ್ತಿಗಳು ಸ್ಥಾಪನೆ ಮಾಡಿದಿರಿ. ಅವರ ಮಕ್ಕಳಲ್ಲೇ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದು ಅಂಬಿಗರ ಚೌಡಯ್ಯ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೇಳಿ ಬಿರುದು ಪಟ್ಟಿದ್ದು ಅಣ್ಣ ಬಸವಣ್ಣವರು. ಅಂತ 63 ಶರಣರಲ್ಲೇ ಶ್ರೇಷ್ಠ ಶರಣ ನಿಜ ಶರಣ ಎಂಬ ಹೆಸರನ್ನು ಬಸವಣ್ಣವರಿಂದ ಪಡ್ಕೊಂಡಂಥ ಅಂಬಿಗರ ಚೌಡಯ್ಯನ ಮೂರ್ತಿ ವಿಧಾನಸೌಧ ಮುಂದೆ ಕೂಡಲೇಬೇಕು, ಸ್ಥಾಪನೆ ಮಾಡಬೇಕೆಂಬ ಮಾತನ್ನು ಕೂಡ ಹೇಳಿದ್ದೀನಿ. ರಾಜ್ಯ ಸರ್ಕಾರದವರು ಕೂಡ 100% ಒಪ್ಪಿಗೆ ಕೊಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಸಂಬಂಧಪಟ್ಟ ಮಂತ್ರಿಗಳು ಕೂಡ ವಾಗ್ದಾನ ಮಾಡಿದ್ದಾರೆ. ತೀಕ್ಷ್ಣವಾಗಿ ರಾಜ್ಯ ಸರ್ಕಾರದವರು ಮಾತಾಡಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಈ ನಾಳೆ ಅಧಿವೇಶನದಲ್ಲಿ ಕೂಡ ಮಾತಾಡಿ ತಕ್ಷಣ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂದೆ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡೋ ಕೆಲಸ 100% ಪಟ್ಟು ನಾವು ಮಾಡ್ತೀವಿ. ಇದು ಶಕ್ತಿ ಪ್ರದರ್ಶನ ಅಲ್ಲ. ಸ್ವಾತಂತ್ರ್ಯ ಬಂದು 100 ವರ್ಷಗಳಾದರೂ ಕೂಡ 96ನೇ ಇಸ್ವಿ ಹಿಡಿದು ನಾವು ನಮ್ಮ ಸಮಾಜಕ್ಕೆ ಎಸ್ಟಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಎಲ್ಲ ಸಮಾಜ ಒಕ್ಕಟ್ಟಾಗಿ ಪ್ರದರ್ಶನ ಮಾಡ್ತಾನೆ ಬಂದಿದೆ. ವಿಠ್ಠಲ್ ಹೇರೂರು ಹಿಡಿದು, ಬಾಬುರಾವ್ ಚಿಂಚನಸೂರು ಹಿಡಿದು, ಟಿ ಜಯಕುಮಾರ್ ಅವರು ಹಿಡಿದು, ಶ್ರೀನಿವಾಸ್ ಅವರು ಹಿಡಿದು ನಾವೆಲ್ಲರೂ, ನಮ್ಮ ಅವ್ವಡ ಮ್ಯಾಕೇರಿಯವರು, ನಮ್ಮ ಬೂದಿಯಾಳ್ ಅವರು, ಆಮೇಲೆ ನಮ್ಮ ರಮೇಶ್ ನಾಟಿಕಾರ್ ಅವರು, ಲೋಕಲ್ ಅವರೆಲ್ಲ ಲಚ್ಚಪ್ಪಣ್ಣ ಹೋರಾಟವನ್ನು ಸಮಿತಿನೇ ಮಾಡ್ಕೊಂಡು ಹೋರಾಟ ಮಾಡಿದ್ರು. ಬಸವರಾಜ್ ಹಳವಾಳ್ ಅವರು, ಇನ್ನಿತರ ಎಲ್ಲ ಪ್ರಮುಖ ನಾಯಕರು ಒಕ್ಕಟ್ಟರಾಗಿ ನಮ್ಮ ಮೋಹನ್ ಕುಮಾರ್ ಅವರು ಕೂಡ ರಾಜ್ಯ ಒಕ್ಕೂಟದ ಸಮಿತಿ ಮಾಡಿಕೊಂಡು ಅವರು ಕೂಡ ನಮಗೆಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾರೆ. ಈಗ ಮೂರ್ತಿ ಸಲಕ್ಕೆ ಸರ್ಕಾರ ಏನಾದ್ರು ದುಡ್ಡು ವಿಳಂಬ ಮಾಡಿದ್ರೆ ನಾವೇ ಸ್ವತಃ ಹಣವನ್ನು ಬಂದು ನಮ್ಮ ಸ್ವಂತ ದುಡ್ಡಿನಲ್ಲಿ ಈ ಮೂರ್ತಿ ಸ್ಥಾಪನೆ ಮಾಡಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ನಾವು ಬರ್ಕೊಟ್ಟಿದ್ದೇವೆ. ನಮ್ಮ ಮೋಹನ್ ಕುಮಾರ್ ಅವರು ಬರ್ಕೊಟ್ಟಿದ್ದಾರೆ. 7 ತಿಂಗಳಲ್ಲಿ ಗುಲ್ಬರ್ಗದಲ್ಲಿ 100% ನಾವು ಮೂರ್ತಿ ಸ್ಥಾಪನೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ನಾಳೆ ಅಧಿವೇಶನದಲ್ಲಿ ಮಾತಾಡಿಕೊಂಡು ಅದೊಂದು ಸಮಯ ನಿಗದಿ ಮಾಡಿ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂದೆ ನಮ್ಮ ಜನರು ಹೋಗ್ಬೇಕಾದ್ರೆ ಮೊದಲು ನಮ್ಮ ಅಂಬಿಗರ ಚೌಡನೇ ಕಾಣಬೇಕು. ಆ ರೀತಿಯಲ್ಲಿ ನಾವು ಸಮಾಜ ಒಕ್ಕಟ್ಟಾಗಿದೆ. ಈ ಸಮಾಜಕ್ಕೆ ಮುಂದುವರಿತಕ್ಕಂಥ ಶಕ್ತಿ ಯಾರ ಬಳಿ ಇಲ್ಲ. ಸಮಾಜ ಗಟ್ಟಿಯಾಗಿದೆ, ಗಟ್ಟಿ ಧ್ವನಿಯಾಗಿದೆ. ತಕ್ಷಣ ಸರ್ಕಾರ ಕೇಂದ್ರಕ್ಕೆ ಎಸ್ಟಿ ಕಳಿಸಬೇಕು. ಕೇಂದ್ರ ಸರ್ಕಾರದವರು ಮೊದಲೇನು ಮಾತು ಕೊಟ್ಟಿದ್ದರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಾಗ NV ಗ್ರೌಂಡ್ದಲ್ಲಿ ನಾನು ಕೂಡ ನಿಮ್ಮ ಸಮಾಜಕ್ಕೆ ನೆನಪಿಡ್ತೀನಿ ಅಂತ ಹೇಳಿದ್ದಾರೆ. ಆ ನೆನಪಿನ ಮೇಲೆ ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ಕೇಂದ್ರದಲ್ಲಿ ಅಧಿಸೂಚನೆ ಹೊರಡಿಸಿ ನಮ್ಮನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡೋ ಕೆಲಸ ಅವರು ಮಾಡಲಿಲ್ಲ ಅಂದ್ರೆ ಇವತ್ತು ಏನು ಜನ ಸೇರಿದ ಇದ್ರ 10 ಪಟ್ಟು ಜನ ಕೇಂದ್ರದಲ್ಲಿ ಕೂಡ ಕೇಂದ್ರ ಕಚೇರಿಗೆ ಪ್ರಧಾನಮಂತ್ರಿಯ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವು ಬಿಡೋದಿಲ್ಲ. ನಮ್ಗೆ ಎಷ್ಟೇ ಬೇಕು, ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು. ಇವೆಲ್ಲವೂ ಕೂಡ ನಮ್ಮ ಸಮಾಜಕ್ಕೆ 100 ವರ್ಷ ಹಿಡಿದು ಏನು ತುಳಿತಕ್ಕೊಳಗಾಗಿದ್ದೇವೆ ನಾವೆಲ್ಲ ಸಮಾಜದವರು ಪಕ್ಷಾತೀತವಾಗಿ ಎಲ್ಲರೂ ಒಕ್ಕಟ್ಟಾಗಿ ನಾವೆಲ್ಲ ಪಕ್ಷದ ವತಿಯಿಂದ ಬೇರೆ ಪಕ್ಷದ ಶಾಸಕರು ಎಲ್ಲರೂ ವಿಶ್ವಾಸ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಯಾರಿಗೆ ಹೊರಗೆ ಇಡಲಾರ್ದಂಗೆ ಎಲ್ಲರನ್ನು ಕರೆದುಕೊಂಡು ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. 100% ಇಡೀ ಸಮಾಜದವ್ರು ಬೆಂಬಲ ಕೊಡಬೇಕು. ಇವತ್ತು ಯಾವ ಪ್ರಕಾರ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದ ಭಾಗಿಯಾಗಿರಿ, ಅದೇ ರೀತಿಯಲ್ಲಿ ನಮಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯ ಸಿಗುತ್ತದ ನಾವೆಲ್ಲರೂ ಸಹಕಾರ ಮಾಡ್ಬೇಕಂತೇಳಿ ನಮ್ಮ ಸಮಾಜದವ್ರಿಗೆ ಕೂಡ ನಾವು ಕೈ ಮುಗಿದು ಕೇಳಿಕೊಂಡು ತಕ್ಷಣ ನಮ್ಮ ಪರಿಶಿಷ್ಟ ಪಂಗಡ ಸೇರ್ಪಡೆ ಆಗ್ತಕ್ಕಂಥ ನೆರವೇರ್ತದೆ. ಇನ್ನಿತರ ಎಲ್ಲ ಸಣ್ಣ ಪುಟ್ಟ ಏನೇ ಕೆಲಸಗಳಿದ್ರು ಕೂಡ ಅವು ನೆರವೇರ್ತವೆ. ಮತ್ತು ಬೇರೆ ಬೇರೆ ಸಮುದಾಯದವರಿಗೆ ಯಾವ ಪ್ರಕಾರ ಸೌಲಭ್ಯಗಳು ಸಿಕ್ಕಿವೆ, ನಮ್ಮ ಕೋಲಿ ಸಮಾಜದವರಿಗೆ ವಿಶೇಷ ಪ್ಯಾಕೇಜ್ ಮಾಡಿ ರಾಜ್ಯ ಸರ್ಕಾರದವರು ಆರ್ಥಿಕವಾಗಿ ಬಲಿಷ್ಠ ಮಾಡೋ ಸಲುವಾಗಿ 1,000 ಕೋಟಿ ಹಣವನ್ನು ಕೂಡ ವಿಶೇಷ ಪ್ಯಾಕೇಜ್ ಅಂತ ಕೊಡಬೇಕು. ಮತ್ತು ಮನೆ ಇಲ್ಲಾರ್ದವರಿಗೆ ನಮ್ಮ ಸಮಾಜದವರಿಗೆ ಮೀನುಗಾರಿಕೆ ಇಲಾಖೆಯಿಂದ 10,000 ಮನೆಗಳು ಕೂಡ ನಮ್ಮ ಸಮಾಜದವರಿಗೆ ಕೊಡಬೇಕು ಅಂತೇಳಿ ನಾವು ಪ್ರಸ್ತಾವನೆ ಇಡ್ತಾ ಇದ್ದೀವಿ. ಎಲ್ಲ ಕೆಲಸಗಳು
100% ನಾವು ಮಾಡ್ಕೋತೀವಿ ಎಂಬ ಮಾತನ್ನು ಕೂಡ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಸಭೆ ಸುಮಾರು ಪ್ರಿಯಾಂಕ್ ಖರ್ಗೆರ ನೇತೃತ್ವದಲ್ಲಿ 2 ಗಂಟೆಗಳ ಕಾಲ ಆಗಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿಯವರು ಮಾನ್ಯ ಮಂತ್ರಿಗಳು, ಇನ್ನಿತರ ಇಲಾಖೆ ಅಧಿಕಾರಿಗಳು, ನಮ್ಮ ರವಿಕುಮಾರ್ ಅವರು, ಸಾಹೇಬಣ್ಣ ತಳವಾರು, ನಾವೆಲ್ಲ ಒಕ್ಕಟ್ಟಾಗಿ ನಾವು ಒಕ್ಕಟ್ಟಾಗಿ 2 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿ ಒಂದು ತಳವಾರ ಎಂಬುದು ನಾವು ಈಗಾಗಲೇ ಬಗೆಹರಿಸಿದ್ದೇವೆ. ಅವತ್ತಿನ ಮುಗಿದಿದೆ. ಇನ್ನು ಖಾಲಿ ನಮ್ಮದು 5 ಪದ ಕೇಂದ್ರ ಕಳಿಸ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ತಕ್ಷಣ ಕುಲಶಾಸ್ತ್ರ ಅಧ್ಯಯನ 10 ನಿಮಿಷದಾಗ ಕೇಂದ್ರ ಕಳಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಮಾತು ಕೊಟ್ಟಿದ್ದಾರೆ. ಅದನ್ನು ಕೂಡ ಥ್ಯಾಂಕ್ ಯು.